ಕಲ್ಲಡ್ಕದಲ್ಲಿ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ಬಾಬರಿ ಮಸೀದಿ ಪ್ರತಿಕೃತಿ ಕೆಡವಿದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಈ ಬಗ್ಗೆ ತೀರ್ಪು ನೀಡಿದೆ. ಈ ಬಗ್ಗೆ ಮಾತನಾಡಬಾರದೆಂದು ಆದೇಶವೂ ಆಗಿದೆ. ಜನರು ಶಾಂತವಾಗಿ ತೀರ್ಪು ಒಪ್ಪಿದ್ದಾರೆ. ಜಿಲ್ಲಾ ಎಸ್ಪಿ ಸ್ಥಳದಲ್ಲಿದ್ದರೂ ಯಾಕೆ ಸುಮೋಟೋ ಕೇಸ್ ದಾಖಲಿಸಲಿಲ್ಲ ಎಂದು ಮಂಗಳೂರಲ್ಲಿ ನಡೆದ ಸಭೆಯಲ್ಲಿ ಶಾಸಕ ಯುಟಿ ಖಾದರ್ ಹೇಳಿಕೆ ನೀಡಿದರು. ಕಲ್ಲಡ್ಕದಲ್ಲಿ ವಿದ್ಯಾರ್ಥಿಗಳಲ್ಲಿ ವಿಷಬೀಜ ಬಿತ್ತುವ ಕಾರ್ಯ ಮಾಡುತ್ತಿದ್ದಾರೆ. ಅದು ಅಲ್ಲದೆ ಒಂದು ರಾಜ್ಯದ ಉಪರಾಜ್ಯಪಾಲೆಯಾಗಿರುವ ಕಿರಣ್ ಬೇಡಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಪ್ರದರ್ಶನವನ್ನು ದೆಹಲಿಯಲ್ಲಿ ಪ್ರದರ್ಶಿಸುವ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಆದ್ದರಿಂದ ಉಪರಾಜ್ಯಪಾಲ ಸ್ಥಾನದಿಂದ ಕಿತ್ತೊಗಿಬೇಕು. ಈ ಬಗ್ಗೆ ಕೇಂದ್ರಕ್ಕೆ ಎಲ್ಲರೂ ಸ್ವತಃ ಆಗ್ರಹಿಸಬೇಕು ಎಂದು ಯುಟಿ ಖಾದರ್ ಹೇಳಿದರು. ಧನ್ಯವಾದ ಸಮರ್ಪಣೆಯ ಮೊದಲು ನಿಮಗೆಲ್ಲ ಅಭಿನಂದನೆ ನಾವು ಸಲ್ಲಿಸಬೇಕು. ಯಾತಕ್ಕಂತ ಹೇಳಿದರೆ ಇಲ್ಲಿ ನೀವು ಹಿಂದೂಗಳಿದ್ದೀರಿ, ಮುಸಲ್ಮಾನರಿದ್ದೀರಿ, ಕ್ರೈಸ್ತರಿದ್ದೀರಿ, ಜೈನರಿದ್ದೀರಿ. ಇವತ್ತು ಅಮಿತ್ ಶಾ ಮತ್ತು ಮೋದಿ ತಂದ ಕಾನೂನು ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾದದ್ದು. ಈ ದೇಶ ನಾನು ಭಾರತೀಯ ನಿಜವಾದ ದೇಶ ಪ್ರೇಮಿ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟು ಪ್ರೂವ್ ಮಾಡಬೇಕಿದ್ರೆ ಅದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಇವತ್ತು ಮಾಡಬೇಕು. ನಾವು ಹೇಳ ಕೆಲಸ ಅವರು ಮಾಡಬೇಕು. ಯಾಕಂತ ಹೇಳಿದ್ರೆ ಅವರು ಅಧಿಕಾರಕ್ಕೆ ಬಂದ ನಂತರ ಮಾಡಿದೆಲ್ಲ ಕಾರ್ಯಕ್ರಮ ಕೂಡ ಈ ದೇಶವನ್ನು ವಿಭಜನೆ ಮಾಡಿ ಬ್ರಿಟಿಷರ ಏನು ಯೋಜನೆ ಇತ್ತ, ಬ್ರಿಟಿಷರ ಯೋಜನೆಯನ್ನು ಏನಿತ್ತ ಮತ್ತು ಅದನ್ನು ಇವತ್ತು ಕಾರ್ಯಗತಗೊಳಿಸುವಂತ ಕೆಲಸ, ಏನಾದ್ರೂ ಇದು ದೇಶಕ್ಕೆ ಮಾರಕವಾಗುವಂತ ಕೆಲಸ ಮಾಡಿ ಇವತ್ತು ದೇಶದ ಅಂತ ಕೆಲಸ ಮಾಡಿದ್ರೆ ಅದು ಪ್ರಧಾನಿ ಮತ್ತು ಗೃಹ ಸಚಿವರು ಇವತ್ತು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಯಸುವ ವಿಚಾರ ನಾವು ಇವತ್ತು ಮಾಡುವಂಥದ್ದು. ಅದಕ್ಕೆ ಯಾವುದೇ ಇವತ್ತು ಪ್ರಶ್ನೆ ಇಲ್ಲ. ಇವತ್ತು ಯಾವ ರೀತಿಯ ಕಾನೂನು ಯಾಕಾಗಿತ್ತು ಇವರಿಗೆ ಅದು ಗೊತ್ತಿಲ್ಲ.